ಇನ್ನು ಗೃಹಲಕ್ಷ್ಮಿ ಹಣ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದನದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಈ ಗೃಹಲಕ್ಷ್ಮಿ ಹಣಕ್ಕೆ ಗ್ರಹಣ ಹಿಡಿದಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದಕ್ಕೆ ಬೆಳಗಾವಿಯಲ್ಲಿ ಸಚಿವೆ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಆಗಸ್ಟ್ ತಿಂಗಳವರೆಗೆ 46,000 ಕೋಟಿ ಪಾವತಿಯಾಗಿದೆ. 1,26,00,000 ಮಹಿಳೆಯರಿಗೆ ಹಣ ಹೋಗಿದೆ. ಗೃಹಲಕ್ಷ್ಮಿ ಹಣದ 23 ಕಂತು ಜಮೆ ಮಾಡಲಾಗಿದೆ. ನನ್ನ ಹೇಳಿಕೆಗೆ ನಾನು ಈಗಲೂ ಕೂಡ ಬದ್ಧಳಾಗಿದ್ದೇನೆ ಅಂತ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ಪ್ರತಿಕ್ರಿಯಿಸಿದ್ದಾರೆ. ನಾನು ಅಸೆಂಬ್ಲಿನಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಇದ್ದೀನಿ. 23 ಕಂತನ್ನ ಕೊಟ್ಟಿದ್ದೀನಿ. 46,000 ರೂಪಾಯಿಯನ್ನ 1,26,00,000 ಮಹಿಳೆಯರಿಗೆ ಇಂಡಿವಿಜುವಲ್ ಆಗಿ 46,000 ರೂಪಾಯಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ದೀನಿ. ಆಗಸ್ಟ್ ವರೆಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧ ಇದ್ದೀನಿ. ಮಿಕ್ಕಿರೋದು ಫ್ಲೋರ್ನಲ್ಲಿ ಮಾತಾಡ್ತೀನಿ. ನಾನು ಅಸೆಂಬ್ಲಿನಲ್ಲಿ ಏನು ಹೇಳಿದ್ದೀನಿ ಅದಕ್ಕೆ ನಾನು ಬದ್ಧ ಇದ್ದೀನಿ. 23 ಕಂತನ್ನ ಕೊಟ್ಟಿದ್ದೀನಿ. 46,000 ರೂಪಾಯಿಯನ್ನ 1,26,00,000 ಮಹಿಳೆಯರಿಗೆ ಇಂಡಿವಿಜುವಲ್ ಆಗಿ 46,000 ರೂಪಾಯಿ ಇಲ್ಲಿವರೆಗೆ ಹೋಗಿದೆ ಅಂತ ಹೇಳಿದ್ದೀನಿ. ಆಗಸ್ಟ್ ವರೆಗೆ ಕ್ಲಿಯರ್ ಆಗಿದೆ ಅಂತ ಹೇಳಿದ್ದೀನಿ. ಅದಕ್ಕೆ ನಾನು ಬದ್ಧ ಇದ್ದೀನಿ. ಮಿಕ್ಕಿರೋದು ಫ್ಲೋರ್ನಲ್ಲಿ ಮಾತಾಡ್ತೀನಿ. ನಾನು ಇದು ಲಕ್ಷ್ಮೇ ಹೆಬ್ಬಾಳ್ಕರ್ ಅವರ ಸ್ಪಷ್ಟನೆ. ಸದನದಲ್ಲಿ ಗೃಹಲಕ್ಷ್ಮಿ ಹಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ತಪ್ಪು ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ವಿಪಕ್ಷ ಸದಸ್ಯರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗೆಯೇ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ಕಳೆದ 2-3 ದಿನಗಳಿಂದ ಸದನಕ್ಕೆ ಬಂದಿಲ್ಲ. ಅವರು ಬಾರದೇ ಇದ್ರೆ ಅವರ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಶ್ನೆಗಳಿಗೆ ನಮಗೆ ಉತ್ತರ ಹೆಂಗ್ ಸಿಗುತ್ತೆ, ಸ್ಪಷ್ಟನೆ ಹೇಗ್ ಸಿಗುತ್ತೆ? ಮೊದಲು ಲಕ್ಷ್ಮೇ ಹೆಬ್ಬಾಳ್ಕರ್ ಅವರನ್ನ ಸದನಕ್ಕೆ ಕರೆಸಿ ಅದಾದ್ಮೇಲೆ ಪ್ರಶ್ನೋತ್ತರ ಕಲಾಪವನ್ನ ಮಾಡಿ ಅಂತ ಹೇಳಿ ಸ್ಪೀಕರ್ ಅವರಿಗೂ ಕೂಡ ವಿಪಕ್ಷ ಸದಸ್ಯರು ಆಗ್ರಹ ಪಡಿಸ್ತಾ ಇದ್ದಾರೆ. ಇನ್ನು ಲಕ್ಷ್ಮೇ ಹೆಬ್ಬಾಳ್ಕರ್ ಅವರ ತಪ್ಪು ಮಾಹಿತಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎದ್ದಂತಹ ಪ್ರಶ್ನೆ ಇದೆಯಲ್ಲ, ಇದು ಸಾಕಷ್ಟು ಚರ್ಚೆಗೆ ಎಡೆ ಮಾಡಿಕೊಡ್ತಿರುವ ಬೆನ್ನಲ್ಲೇ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ಕೂಡ ನಾನು ಏನು ಉತ್ತರವನ್ನ ಕೊಟ್ಟಿದ್ದೀನೋ ಅದಕ್ಕೆ ನಾನು ಬದ್ಧಳಾಗಿದ್ದೀನಿ, ನನ್ನ ಮಾಹಿತಿ ಸತ್ಯ ಇದೆ ಅಂತ ಹೇಳಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ. ವಿಪಕ್ಷ ಸದಸ್ಯರಿಂದ ಗದ್ದಲ ಹಿನ್ನೆಲೆಯಲ್ಲಿ ಕಲಾಪ ಮುಂದೂಡಿಕೆಯಾಗಿದೆ. ಕೆಲಕಾಲ ಕಲಾಪವನ್ನ ಮುಂದೂಡಿದ್ದಾರೆ ಸ್ಪೀಕರ್ ಯುಟಿ ಖಾದರ್ ಅವರು. ಸಚಿವೆ ಹೆಬ್ಬಾಳ್ಕರ್ ಅವರಿಂದ ಉತ್ತರ ಕೊಡಿಸುವಂತೆ ಬಿಜೆಪಿ ನಾಯಕರು ಪಟ್ಟು ಹಿಡಿತಾರೆ. ಹಾಗಾಗಿ ಗದ್ದಲ ಎದ್ದಿದೆ. ಸದ್ಯಕ್ಕೆ ಕಲಾಪ ಮುಂದೂಡಿಕೆಯಾಗಿದೆ. ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ನಾಪತ್ತೆಯಾಗಿದ್ದಾರೆ. ಅವರನ್ನ ಸದನಕ್ಕೆ ಕರೆಸಿ ಅವರಿಂದ ಉತ್ತರವನ್ನ ಕೊಡಿಸಿ ಅಲ್ಲಿಯವರೆಗೂ ಕೂಡ ಪ್ರಶ್ನೋತ್ತರ ಕಲಾಪ ಮಾಡೋದೇ ಬೇಡ ಅಂತ ಹೇಳಿ ವಿಪಕ್ಷ ಸದಸ್ಯರು ಪಟ್ಟು ಹಿಡಿದಿದ್ದಾರೆ. ಈ ಒಂದು ಆಕ್ರೋಶ ಮತ್ತು ಚರ್ಚೆ ತೀವ್ರ ಸ್ವರೂಪವನ್ನ ಪಡಿತಾ ಇದ್ದ ಹಿನ್ನೆಲೆಯಲ್ಲಿ ಸ್ಪೀಕರ್ ಯುಟಿ ಖಾದರ್ ಅವರು ಕೆಲ ಹೊತ್ತು ಸದನವನ್ನ ಮುಂದೂಡಿಕೆ ಮಾಡಿದ್ದಾರೆ. ಸದನದ ಬಾವಿಗಿಳಿದಿದ್ರು ವಿಪಕ್ಷ ಬಿಜೆಪಿ ಮತ್ತು ಜೆಡಿಎಸ್ನ ಸದಸ್ಯರು. ಸದ್ಯಕ್ಕೆ ಕಲಾಪ ಮುಂದೂಡಿಕೆಯಾಗಿದೆ. ಮತ್ತೊಂದು ಕಡೆ ಲಕ್ಷ್ಮೇ ಹೆಬ್ಬಾಳ್ಕರ್ ಅವರು ಬೆಳಗಾವಿಯಲ್ಲಿ ತಮ್ಮ ವಿರುದ್ಧದ ಆರೋಪಕ್ಕೆ ಮತ್ತು ಏನ್ ಪ್ರಶ್ನೆಗಳಿದ್ದೀಯೋ ಅದೆಲ್ಲದಕ್ಕೂ ಕೂಡ ಪ್ರತಿಕ್ರಿಯೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ. ಗೃಹಲಕ್ಷ್ಮಿ ಹಣ ಜಮೆ ವಿಚಾರದಲ್ಲಿ ನಾನು ಸದನದಲ್ಲಿ ಏನ್ ಮಾಹಿತಿ ಕೊಟ್ಟಿದ್ನೋ ಅದು ಸರಿ ಇದೆ ಅಂತ ಹೇಳಿ ತಮ್ಮನ್ನ ತಾವು ಸಮರ್ಥಿಸಿಕೊಂಡಿದ್ದಾರೆ.